ಫ್ರೆಂಡ್ಸ್, ನಾವು ಬೆಳಗ್ಗೆ ಸುಮಾರು 4 ಗಂಟೆಗೆ ಮಂಗಳೂರಿಂದ ಹೊರಟು ಭಾಳ ಬೇಗ ನಾವು ನಿರೀಕ್ಷೆ ಮಾಡಿದ್ದೊಂದು 7-7:30 ಆಗ್ಬೋದು ಅಂತ. ಆದರೆ ಒಂದು 7 ಗಂಟೆಗೆ ನಾವು ಇಲ್ಲಿ ಕುದುರೆಮುಖ ಟೌನ್ಶಿಪ್ಪಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿರುವಂಥ ಬಸರಿಕಲ್ಲು ಎನ್ನುವಂಥ ಜಾಗಕ್ಕೆ ಬಂದು ರೀಚ್ ಆದ್ವಿ. ಆಮೇಲೆ ಅಲ್ಲಿಂದ ನಾವು ಕುದುರೆಮುಖ ಬೇಸ್ ಅಂತ ಹೇಳ್ತೇವೆ, ಅಲ್ಲಿ ರಾಜೇಗೌಡ ಅಂತ ಒಬ್ಬರು ಇಲ್ಲಿ ಬರುವಂಥ ಟ್ರಕ್ಕರ್ಗಳಿಗೆ ಸಹಾಯ ಮಾಡುವಂಥ ಒಬ್ಬರು ವ್ಯಕ್ತಿ ಇದ್ದಾರೆ. ಅವರು ಕಳಿಸಿದಂತಹ ಜೀಪಲ್ಲಿ ನಾವು ಈಗಾಗಲೇ ನೀವು ನೋಡಿದಂಥ ಒಂದು ಗ್ರಾಮೀಣ ರಸ್ತೆಯಲ್ಲಿ ನಾವು ಸಾಗಿ ಸುಮಾರು ಒಂದು 4-5 ಕಿಲೋಮೀಟರ್ ನಾವು ಹೋಗಬೇಕಾಗಿದೆ. ಇಲ್ಲಿ ನಿಮಗೆ ಮಿನಿ ಬಸ್ ಆಗಲಿ ಟೆಂಪೋ ಟ್ರಾವೆಲರ್ನಂಥ ವಾಹನಗಳು ಹೋಗೋದು ಕಷ್ಟ. ಹಾಗಾಗಿ 4 ವೀಲ್ ಇರುವಂಥ ಜೀಪನ್ನು ಇಲ್ಲಿಯವರು ಪ್ರಿಫರ್ ಮಾಡ್ತಾರೆ. ಹಾಗೆ ನಾವು ಬಸರಿಕಲ್ ಎನ್ನುವಂಥ ಮೇನ್ ರೋಡಿಂದ ಅಲ್ಲಿಂದ ನಾವು ಸುಮಾರು 5 ಕಿಲೋಮೀಟರ್ ನಾವೀಗ ಜೀಪಲ್ಲಿ ಪ್ರಯಾಣ ಮಾಡಿ ಆಮೇಲೆ ರಾಜೇಗೌಡರ ಮನೆಯಲ್ಲಿ ನಾವು ಬ್ರೇಕ್ಫಾಸ್ಟ್ ಮಾಡಿ ಆಮೇಲೆ ನಮ್ಮ ಚಾರಣವನ್ನು ಮುಂದುವರಿಸೋದು. ಸರ್, ನನ್ನ ಹೆಸರು ರಾಜೇಗೌಡ ಅಂತ. ನಾನಿಲ್ಲಿ ಚಿಕ್ಕ ಕೃಷಿ ಮಾಡಿಕೊಂಡು ಒಂದು ಹೋಮ್ ಸ್ಟೇ ಮಾಡಿಕೊಂಡು ಬಂದಿದ್ದೀನಿ. ನಮ್ಮದು ಹೋಮ್ ಸ್ಟೇ ಶುರು ಮಾಡಿ ಸುಮಾರು ಒಂದು 25 ವರ್ಷ ಆಯಿತು. ಇಲ್ಲಿ ಒಂದು EDC ಅಂತ ಮಾಡಿದ್ದಾರೆ, ಪರಿಸರ ಅಭಿವೃದ್ಧಿ ಸಮಿತಿ ಅಂತೇಳಿ. ಫಾರೆಸ್ಟ್ ಡಿಪಾರ್ಟ್ಮೆಂಟವರು ಊರವರೆಲ್ಲ ಸೇರಿ ಅದಕ್ಕೆ ನನ್ನನ್ನೇ ಅಧ್ಯಕ್ಷರು ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ಯಾವುದೇ ಒಂದು ಗುಡ್ಡಕ್ಕೆ ಬೆಂಕಿ ಬೀಳೋದಾಗಲಿ ಅಥವಾ ಈ ಪ್ರವಾಸಿಗರ ಅಮೌಂಟ್ ಕಟ್ತಾರಲ್ಲ, ಅದರಲ್ಲಿ ಸ್ವಲ್ಪ ಅಮೌಂಟ್ ನಮಗೂ ನಮ್ಮ ಅಕೌಂಟಿಗೆ ಕೊಡ್ತಾರೆ. ಅದನ್ನು ಯಾವ ರೀತಿ ಫಂಡನ್ನು ಬಳಕೆ ಮಾಡಬೇಕು ಅನ್ನೋದು ಅವರು ನಾವು ಕೂತು ಚರ್ಚೆ ಮಾಡಿ ಈ ರೀತಿ ಕೆಲಸ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಚಾರಣ ಸುಲಭನ ಕಷ್ಟನೂ ಇಲ್ಲ ಸುಲಭನೂ ಇಲ್ಲ ಆಗಿದೆ. ಎಷ್ಟೊತ್ತು ಬೇಕು ಶಿಖರಕ್ಕೆ? ಸರ್, 3 ಗಂಟೆ ಹೋಗಲಿಕ್ಕೆ, ಒಂದು 3 ಗಂಟೆ ಬರಲಿಕ್ಕೆ ಬೇಕು. ಟೋಟಲ್ 6 ಗಂಟೆ ಬೇಕು. ಹಾಗೆ ರಾಜೇಗೌಡ ಎನ್ನುವರ ಮನೆಗೆ ತಲುಪಿದ್ದೇವೆ. ಅಲ್ಲಿ ಈಗಾಗಲೇ ನಮ್ಮ ಬೆಳಗಿನ ಉಪಹಾರವನ್ನು ಪೂರೈಸಿಕೊಂಡು ಇಲ್ಲಿಂದ ನಮ್ಮ ಹಿಂದೆ ಕಾಣ್ತಾ ಇರುವಂತಹ ಬೆಟ್ಟಗಳ ಮೂಲಕ ಕುದುರೆಮುಖ ಟ್ರೆಕ್ಕಿಂಗ್ ಮಾಡಲಿಕ್ಕಿದ್ದೇವೆ. ಸೊ ಈಗಾಗಲೇ ಸುಮಾರು 8 ಗಂಟೆ 10 ನಿಮಿಷ ಆಗಿದೆ. ಸುಮಾರು 11 ಕಿಲೋಮೀಟರ್ನಷ್ಟು ನಾವು ಒಂದು ಕಡೆಗೆ ಅಂದರೆ ಕುದುರೆಮುಖ ಪೀಕಿಗೆ ಸಾಗಬೇಕಾಗಿದೆ. ರಾಜೇಗೌಡರ ಮನೆಯಿಂದ ಸುಮಾರು ಒಂದು ಕಿಲೋಮೀಟ್ರ್ ಆಗಲಿಲ್ಲ. ಕಾಡಿನ ಮಧ್ಯೆ ನಡ್ಕೊಂಡು ಬಂದಿದೆ, ಕಾಡು ತೊರೆಗಳ ಮಧ್ಯೆ. ಬಳಿಕ ಈಗ ಒಂದು ಹೀಗೆ ವಿಶಾಲವಾದಂಥ ಓಪನ್ ಏರಿಯಾಕ್ಕೆ ಬಂದಿದೆ. ಸುತ್ತಲೂ ಹಸಿರು ಬಣ್ಣದ ಶಿಖರಗಳು ಕಾಣ್ತೇವೆ. ಮಿತ್ರರೇ, ನಾವು ಕುದುರೆಮುಖ ಚಾರಣದ ಪ್ರಥಮ ಚರಣದಲ್ಲಿದ್ದೇವೆ. ಸ್ವಲ್ಪ ಪ್ರಾರಂಭದಲ್ಲಿ ಮಾತ್ರ ಏರು ಹಾದಿ, ಆ ಬಳಿಕ ಬಹಳ ಸುಲಭವಾಗಿ ಸಾಗುವಂಥ ಹಾದಿ ನೋಡಿ. ಈ ರೀತಿ ಬಳಸು ಹಾದಿ, ಗುಡ್ಡ ಹಾಗೂ ಕಣಿವೆ
ಇದರ ಮಧ್ಯೆ ಗುಡ್ಡದ ಬೆನ್ನು ಅಂತ ಹೇಳ್ಬೋದು. ಗುಡ್ಡದ ಬೆನ್ನಿನಲ್ಲಿ ಹದವಾದ ದಾರಿಯಲ್ಲಿ ನಾವು ಸಾಗ್ತೇವೆ. ತುಂಬ ಚಾರಣಿಗರು ಹೋಗ್ತಾ ಇರುವ ಕಾರಣ ದಾರಿ ಸಪಾಟಾಗಿದೆ, ಯಾವುದೇ ರೀತಿಯಾದಂಥ ಅಡೆತಡೆ ಇಲ್ಲ. ಒಂದು ಕಡೆಯಲ್ಲಿ ಗುಡ್ಡ ಆದರೆ ಇನ್ನೊಂದು ಬದಿಯಲ್ಲಿ ಕಣಿವೆಯಲ್ಲಿ ನೀರು ಹರಿಯುವ ಶಬ್ದವನ್ನು ಕೂಡ ನೀವು ಕೇಳ್ಬೋದು. ಸುತ್ತಲೂ ಬಹಳ ಮನ ಮುದಗೊಳಿಸುವಂತಹ ದೃಶ್ಯಗಳು ಕಾಣ್ತವೆ ನೋಡಿ. ಇಲ್ಲಿ ಒಂದು ಗುಡ್ಡ ಕಾಣ್ತಾ ಇದೆ, ಅಲ್ಲಿಗೆ ಮಾತ್ರ ಈಗ ಬಿಸಿಲು ಬೀಳ್ತಾ ಇದೆ, ಉಳಿದ ಎಲ್ಲ ಕಡೆಗೆ ಮೋಡ ಕವಿದಿದೆ. ಒಂದು ರೀತಿ ಮಂತ್ರಮುಗ್ಧಗೊಳಿಸುವಂತಹ ಚಿತ್ರಣ ಇದು. ಇದನ್ನು ನಾನು ನಿಮಗೆ ಈ ಬ್ಲಾಗ್ನಲ್ಲಿ ಎಷ್ಟು ಹೇಳಿದರೂ ಕೂಡ ಅರ್ಥ ಆಗಲಿಕ್ಕಿಲ್ಲ. ಇಲ್ಲಿ ಬಂದವರಿಗೆ ಮಾತ್ರ ಇದರ ನಿಜವಾದ ಅನುಭೂತಿ ಸಿಗ್ಬೋದು. ಸ್ನೇಹಿತರೆ, ನನ್ನ ಜೊತೆ ಇವತ್ತೊಬ್ಬರು ಮಿತ್ರರಿದ್ದಾರೆ. ಇವರು ನನ್ನ ಜೊತೆ ಯಾವಾಗಲೂ ಟ್ರೆಕ್ಕಿಂಗ್ ಬರೋರಲ್ಲ, ಆದರೆ ನಾನು ಹೋಗುವಂಥ ಟ್ರೆಕ್ಕಿಂಗಿಗೆ ಬಹಳ ಹಿಂದಿನಿಂದ ಪ್ರೋತ್ಸಾಹ ಕೊಡ್ತಾರೆ ಎನ್ನುವಂಥವ್ರು ನನ್ನ ಪತ್ನಿ ರಶ್ಮಿ ಅಂತೇಳಿ. ಮಂಗಳೂರಿನ ಅಲೋಷಿಯಸ್ ಕಾಲೇಜಿನಲ್ಲಿ ಅಪ್ಲೈಡ್ ಬಾಟ್ನಿಯ ಲೆಕ್ಚರ್ ಆಗಿದ್ದಾರೆ. ಅವರ ಆಸಕ್ತಿಯ ವಿಷಯ ಟ್ಯಾಕ್ಸನಮಿ, ಅಂದರೆ ಸಸ್ಯಗಳ ಅಧ್ಯಯನ, ಸಸ್ಯ ವರ್ಗೀಕರಣ ಶಾಸ್ತ್ರ. ಸೊ ಇಲ್ಲಿ ಕುದುರೆಮುಖದಲ್ಲಿ ತುಂಬ ವೆರೈಟಿಯ ಗಿಡಗಳು ಸಿಗ್ತವೆ ಎನ್ನುವ ಕಾರಣಕ್ಕಾಗಿ ಆಸಕ್ತಿಯಿಂದ ನನ್ನೊಂದಿಗೆ ಈ ಚಾರಣದ ಹುಚ್ಚಿಗೆ ಸೇರಿಕೊಂಡಿದ್ದಾರೆ. ತುಂಬ ಚೆನ್ನಾಗಿದೆ, ಸೀನರಿ ಕೂಡ ತುಂಬ ಚೆನ್ನಾಗಿದೆ. ನಡಿಲಿಕ್ಕೆ ತುಂಬ ಕಷ್ಟ ಕೂಡ ಇಲ್ಲ. ಮೊದಲು ಹೋಗಿದ್ದೆಲ್ಲ ತುಂಬ ಕಷ್ಟ ಇತ್ತು, ಇಲ್ಲಿ ಅಷ್ಟು ಕಷ್ಟ ಇಲ್ಲ. ಮುಂದೆ ನನಗೆ ಟ್ರೆಕ್ಕಿಂಗ್ ಹೋಗಲಿಕ್ಕೆ ಇನ್ನಷ್ಟು ಅನುಮತಿ ಸಿಗ್ಬೋದಾ? ಅದು ನೋಡುವ, ಅದು ಮುಂದೆ ನೋಡುವ. ಅದೇನು ಹೊಂಡ ಮಾಡಿರುವಂಥದ್ದು? ಅದು ವರ್ಲೆವನ್ನು ಕರಡಿ ಕಿತ್ಕೊಂಡು ತಿನ್ಲಿಕ್ಕೆ ಆತ. ವರ್ಲೆ ಅಂದರೆ ಇದು ಗೆದ್ಲು ಗೆದ್ಲು ತಿನ್ನಲಿಕ್ಕೆ ಕರಡಿ ಆಗದಿರೋದು. ಇದು ವೆಸ್ಟರ್ನ್ ಘಾಟ್, ಪಶ್ಚಿಮ ಘಟ್ಟದಲ್ಲಿ ನಾನು ನೋಡಿದ ಅತ್ಯಂತ ಸುಂದರವಾದ ಶೋಲಾ ಕಾಡಾಗಿದೆ. ಇದು ತುಂಬ ಚೆಂದ ಇದೆ, ಒಂದೇ ಒಂದು ಪ್ಲಾಸ್ಟಿಕ್ ಇಲ್ಲ. ಎಷ್ಟು ಚಂದ ಇದೆ ಅನ್ನೋದಕ್ಕೆ ಇನ್ನೊಂದು ನಿದರ್ಶನ ಅಂದರೆ ನಾವಿಬ್ಬರು ಹಿಂದೆ ಬಾಕಿ ಆಗಿದ್ದೇವೆ. ಒಂದು ಸೀನರಿ ನೋಡೋದು, ಇನ್ನೊಂದು ವಿಡಿಯೋ ಮಾಡೋದು, ಫೋಟೋ ತೆಗೆಯೋದು. ನಮ್ಮ ಒಟ್ಟಿಗೆ ಬಂದಿರುವಂಥ ಸುಮಾರು 18 ಜನ ಮುಂದೆ ಹೋಗಿ ಆಗಿದೆ. ಸೊ ಈಗ ನಾವು ಫಾಲೋ ಮಾಡಬೇಕು ಅವರನ್ನು. ನೋಡಿ, ನಮ್ಮ ಹಿಂದೆ ಇಣುಕ್ತಾ ಇದೆ ಕುದುರೆಮುಖ. ಮಿತ್ರರೇ, ನಮ್ಮೊಂದಿಗೆ ಹಿರಿಯ ಚಾರಣಿಗರಾದಂತಹ ಶ್ರೀಯುತ ಸುಧೀರ್ ಅವರಿದ್ದಾರೆ. ಇವರು MRPLನಲ್ಲಿ ಉದ್ಯೋಗಿ. ನಮ್ಮೊಟ್ಟಿಗೆ ಬರುವಂತಹ ದಿನೇಶ್ ಅವರೊಟ್ಟಿಗೆ ಸೇರಿಕೊಂಡು ಹಲವಾರು ಪರಿಸರ ಸಂರಕ್ಷಣೆಯ ಕೆಲಸಗಳಲ್ಲಿ ಪಾಲ್ಗೊಳ್ಳುವರು. ಕುದುರೆಮುಖಕ್ಕೆ ಸುಮಾರು 7-8 ಸಲ ಹೋಗಿ ಬಂದಿದೆ ಅಂತ ಹೇಳ್ತಾರೆ. ಸೊ ಕುದುರೆಮುಖ ಭಾಳಷ್ಟು ಟ್ರೆಕ್ಕಿಂಗ್ ಬದಲಾಗಿದೆ. ಸುಧೀರ್ ಅವರೇ, ಏನು ಹೇಳ್ತೀರಿ ನೀವು ಅದರ ಬಗ್ಗೆ? ಅಂದರೆ ಮೊದಲು ಪೊಲ್ಯೂಷನ್ ಇತ್ತು, ಈಗ ಕಡಿಮೆ ಆಗಿದೆ.
ಮೊದಲು ಚಾರಣ ಅಂದರೆ ಇಲ್ಲಿ 150-200 ಜನ ದಿಬ್ಬಣದಾಗೆ ಹೋಗ್ತಿತ್ತು ಟ್ರಕ್ಕಿಂಗ್ ಅಂದರೆ ಸಂಡೇ ಎಸ್ಪೆಷಲಿ. ಈಗ ನಮ್ಮ ಫಾರೆಸ್ಟ್ನವರು ಸಹ 50 ಜನಕ್ಕೆ ಅಂದರೆ ಶಿಕ್ಷೆ ಮಾಡಿದ್ದಾರೆ. ಮತ್ತು ಮೊದಲೆಲ್ಲ ಪ್ಲಾಸ್ಟಿಕ್ ಅದು ಇದು ತುಂಬ ಜಾಸ್ತಿ ಇತ್ತು. ಈಗ 50 ಜನಗಳಿದ್ದ ಕಾರಣ ಸ್ವಲ್ಪ ಮತ್ತು ಮೊದಲು ಗೈಡ್ಗಳ ಈಗ ಪ್ರತಿಯೊಂದು ಟೀಮಿಗೂ ಗೈಡ್ಗಳನ್ನು ಕೊಡ್ತಾ ಇದ್ದಾರೆ ಮಾರ್ಗದರ್ಶಕರಾಗಿ. ಸೊ ಅವರು ಸಹ ಒಂದು ಪ್ಲಾಸ್ಟಿಕನ್ನು ನಿಯಂತ್ರಣ ಮಾಡ್ತಾರೆ. ಕಣ್ಗಾವಲಲ್ಲಿ ಚಾರಣ ನಡೀತದೆ. ಹೌದು. ನಮ್ಮ ಹಿಂದೆ ಇನ್ನೊಂದು ತಂಡ ಕೂಡ ಬರ್ತಾ ಇದೆ, ಕಾರ್ಕಳದವರಲ್ಲ, ಕಾರ್ಕಳ ಟೀಮ್. ಚಾರಣಿಗರು ಡಿಫ್ರೆಂಟ್ ಟೈಪ್ನ ಚಾರಣಿಗರು ಇರ್ತಾರೆ. ಕೆಲವರು ಖಾಲಿ ಮೋಜಿಗಾಗಿ ಬಾಟ್ಲಿ ಅದು ಇದೆಲ್ಲ ಇರ್ತದೆ. ಅದನ್ನೆಲ್ಲ ತಡೆದಕ್ಕಾಗಿ ಮಾರ್ಗದರ್ಶಕರು ಬೇಕೇ ಬೇಕು. ಈಗ ಗೇಟಲ್ಲಿ ಬರುವಾಗಲೇ ಎಲ್ಲ ಒಂದು ಚೆಕ್ ಮಾಡಿ ಬಿಡ್ತಾ ಇದ್ದಾರೆ, ಬಹಳ ಒಳ್ಳೆ. ಅದು ಸಹ ಒಂದು ಒಳ್ಳೆ ಇದು. ಮಿತ್ರರೇ, ನಾವು ನೇರವಾಗಿ ಈಗ ಕುದುರೆಮುಖದ ತಪ್ಪಲಲ್ಲಿದ್ದೇವೆ. ನಮ್ಮ ಹಿಂದೆ ಕುದುರೆಮುಖ ಕಾಣ್ತಾ ಇದೆ. ಇದು ಕುದುರೆಮುಖದ ತಪ್ಪಲು, ಅಂದರೆ ಇನ್ನೂ ಸುಮಾರು ಕಿಲೋಮೀಟ್ರ್, ಬಹುಶಃ 4 ಕಿಲೋಮೀಟ್ರ್ ನಡಿಬೇಕು. ಈಗ ಇಲ್ಲಿ ನೀವು ಕಾಣ್ತಾ ಇರುವಂಥ ಪ್ರದೇಶ ಒಂದು ಹಂತದಲ್ಲಿ ಜನವಸತಿ ಇದ್ದಂಥ ಪ್ರದೇಶ. ಅಂದರೆ ಕುದುರೆಮುಖ ವನ್ಯಜೀವಿ ಉದ್ಯಾನ, ಕುದುರೆಮುಖ ನ್ಯಾಷನಲ್ ಪಾರ್ಕ್, ರಾಷ್ಟ್ರೀಯ ಉದ್ಯಾನವನ ಆಗುವ ಮುಂಚಿನ ಇಲ್ಲಿ ಹಲವಾರು ಕುಟುಂಬಗಳು ವಾಸಿಸ್ತಾ ಇದ್ದವು. ಅದರಲ್ಲಿ ಒಂದು ಲೋಬ ಹೌಸ್ ಅಂತ. ಇಲ್ಲೀಗ ನಡ್ಕೊಂಡು ಬರ್ತಾ ಇರುವಂಥ ಪ್ರದೇಶ ಇದೆಲ್ಲ ಸುಮಾರು 10-15 ವರ್ಷ ಹಿಂದೆ ಒಂದು ಗದ್ದೆಯಾಗಿತ್ತು. ಈ ಕಾಣ್ತಾ ಇರುವಂಥ ಕಾಡಿನ ಮಧ್ಯೆ ಕೂಡ ಹಲವಾರು ಮನೆಗಳಿದ್ದು ಇದು ಗದ್ದೆಯಾಗಿತ್ತು. ಸೊ ಆಮೇಲೆ ಇದು ಯಾವಾಗ ನ್ಯಾಷನಲ್ ಪಾರ್ಕಾಗಿ ಬದಲಾವಣೆ ಆಯಿತು, ಆಗ ಇಲ್ಲಿನ ಎಲ್ಲ ಜನರನ್ನು ವಸತಿ ಎಬ್ಬಿಸಿ ಅವರನ್ನು ಹೊರಗೆ ಪುನರ್ವಸತಿಗೊಳಿಸಲಾಗಿದೆ. ಮೊದಲ ಹಂತ ಸ್ವಲ್ಪ ಸಣ್ಣ ಏರು ತಗ್ಗುಗಳಿಂದ ಕೂಡಿತ್ತು, ಆಮೇಲೆ ಸಪಾಟಾಗಿ ಈಗ ಸ್ವಲ್ಪ ಏರು ಹಾದಿ ಶುರುವಾಗಿದೆ. ಬೆಟ್ಟವನ್ನು ಗೋಡೆಯ ರೀತಿಯಲ್ಲಿ ಜಿಗ್ಜ್ಯಾಗ್ ಆಗಿ ಏರುವಂಥದ್ದು. ನಮ್ಮ ಹಿಂದೆ ಕಾಣ್ತಾ ಇರುವಂಥದ್ದು ಕೃಷ್ಣಗಿರಿ ಅನ್ನುವಂಥ ಶಿಖರ. ನಮ್ಮ ಈಗ ಸಾಗಿ ಬಂದ ದಾರಿ ಹೇಗಿತ್ತು ಅಂತ ವಿನಯ್ ಹೇಳ್ತಾರೆ. ಹೇಗಿತ್ತು? ಎದುಸಿರು ಬಂತ? ತುಂಬ ಎದುಸಿರು ಬಂತು. ಇಷ್ಟು ಅಭ್ಯಾಸ ಇರಲಿಲ್ಲ. ಈಗ ಮೇಲೆ ಬರುವಾಗ ಕಾಲು ಹಿಂದಕ್ಕೆ ನಾವು ಬಹುತೇಕ ಕುದುರೆಮುಖ ಚಾರಣದ ಮಧ್ಯಭಾಗ ತಲುಪಿದೆ. ಒಟ್ಟು 9 ಕಿಲೋಮೀಟ್ರ್ ಟ್ರೆಕ್, ಅದರಲ್ಲಿ ಒಂದು 10 ಕಿಲೋಮೀಟ್ರ್, ಸುಮಾರು 5 ಕಿಲೋಮೀಟ್ರ್ ನಾವು ಈಗಾಗಲೇ ಕ್ರಮಿಸಿದೆ. ಈಗ ನಾವು ಬಂದಿರುವಂಥ ಮಧ್ಯಭಾಗ ಒಂಟಿ ಮರ. ಅರ್ಧ ಭಾಗ. ಹಾಂ, ನಮ್ಮ ಹಿಂದೆ ಕಾಣ್ತಾ ಇದೆ ಒಂಟಿ ಮರ, ಬೃಹತ್ ಆಕಾರದಲ್ಲಿ ನಿಂತಿರೋ ಮರ. ಈ ಮರದ ಬಗ್ಗೆ ನಮ್ಮ ಒಟ್ಟಿಗೆ ಬಂದಿರುವಂಥ ಗೈಡ್ ಶ್ರೀಯುತ ಭೋಜೇಗೌಡರು ಸ್ವಲ್ಪ ವಿವರಣೆ ಕೊಡಬೇಕು. ನಾನೊಂದು 25 ವರ್ಷ ಆಯಿತು ಈ ಮರ ನೋಡ್ಲಿಕ್ಕೆ ಹಿಡಿದು. ಆವಾಗಿಂದ ಮುಂದೆ ಲೆಕ್ಕ ಇದೆ. ಇಲ್ಲಿಗೆ ಅರ್ಧ ದಾರಿ ಆಯಿತು. ಸ್ವಲ್ಪ ಜನ ಬಂದು ಎಲ್ಲ ಕಾಲು ಸೋತ್ರೆ ಇಲ್ಲೇ ಕೂತ್ಕೊಳ್ತಾರೆ. ಈಗ ನಮ್ಮ ಹಿಂದೆ ಕೂತಿದ್ದಾರೆ ನೋಡಿ, ಅದೇ ಥರ ಇಲ್ಲೇ ಕೂತಿದ್ದಾರೆ. ರೆಸ್ಟ್ ಮಾಡಿ ಹೋಗೋರು ಹೋಗ್ತಾರೆ, ಇಲ್ಲ ಇಲ್ಲೇ ಕೂತು ಊಟ ಮಾಡಿ ವಾಪಸ್ ಹೋಗ್ತಾರೆ. ಇಲ್ಲಿಂದ ರಿಟರ್ನ್ ಆಗೋರು ಇದ್ದಾರೆ, ಇಲ್ಲಿಂದ ಹೋಗೋರು ಇದ್ದಾರೆ ಲಾಸ್ಟು. ಅಂದರೆ ಇದು ಒಂಟಿ ಮರ ಯಾಕೆ ಫೇಮಸ್ ಆಯಿತು ಅಂದರೆ ಇದು ಒಂದು ರೀತಿಯಲ್ಲಿ ಅರ್ಧ ಭಾಗ ಎಕ್ಸಾಕ್ಟ್ಲಿ ಅರ್ಧ ಭಾಗ ಬರುವ ಕಾರಣ ಇದು ಫೇಮಸ್ ಆಗಿದೆ. ಇಲ್ಲಿ ಬಂದು ಎಲ್ಲ ಕೂತು ಇದರ ಆಶ್ರಯ ಪಡ್ಕೊಂಡು ಹೌದೌದು ಗಾಳಿ ಹವಾ ತಗೊಂಡು ಹೋಗ್ತಾರೆ. ಇದು ಯಾವ ಮರ? ಇದು ನೇರಳ ಮರ. ಆಲ್ರೆಡಿ ಈಗ ಒಂದು 60% ನಾವು ಚಾರಣವನ್ನು ಪೂರ್ಣಗೊಳಿಸಿದ್ದೇವೆ. ಇನ್ನು 40% ಇದೆ, ಸ್ವಲ್ಪ ಕ್ರಿಟಿಕಲ್ ಇದೆ. ಆರಂಭದಲ್ಲಿ ಸ್ವಲ್ಪ ಲೆವೆಲಿಂಗ್ ಇತ್ತು, ಈಗ ನೋಡಿದರೆ ಸ್ವಲ್ಪ ಏರುಮುಖ. ಉಳಿದ ಟ್ರಕ್ಕಿಂಗಿಂತ ಇದೊಂದು ಅತ್ಯುತ್ತಮ ಅನುಭವ. ಕುದುರೆಮುಖ ಚಾರಣದ ಅಂತಿಮ ಹಂತಕ್ಕೆ ಬಂದಿದೆ. ನನ್ನ ನೇರ ಹಿಂದುಗಡೆ ಕುದುರೆಮುಖದ ಶಿಖರ ಕಾಣ್ತಾ ಇದೆ. ಇನ್ನು ಈ ಭಾಗದಲ್ಲಿ ಹೋಗಿ ಒಂದು ಪ್ರದಕ್ಷಿಣಾಕಾರದಲ್ಲಿ ಇದರಲ್ಲಿ ಹೋಗಿ ಇಲ್ಲಿ ಬೆನ್ನಿನ ಮೂಲಕವಾಗಿ ಮತ್ತೆ ಪುನಃ
ಮೇಲಕ್ಕೇರಿ ಈ ರೀತಿ ಕುದುರೆಮುಖದ ತುದಿಗೆ ಹೋಗುವಂಥದ್ದು. ಕೆಳಗಡೆ ಕಾಡಿದೆ, ಅದರ ಮಧ್ಯೆ ಒಂದು ಲಾಳಿ ಆಕಾರದಲ್ಲಿ, ಇಲ್ಲಿ ನೋಡಿ, ಲಾಳಿ ಆಕಾರದಲ್ಲಿ ಈ ಕಾಡು ಹಾಗೂ ಮೋಡವನ್ನು ಸಂಪರ್ಕಿಸುವಂಥ ಒಂದು ಮಳೆ ಬರ್ತಾ ಇರುವಂಥದ್ದು ಕಾಣ್ತದೆ. ನಿರೀಕ್ಷೆ ಮಾಡಿದ ಸುಸ್ತಿಲ್ಲ, ಯಾಕಂತ ಹೇಳಿದರೆ ಇವತ್ತು ಪೂರ್ತಿ ಮೋಡ ದೇವರು ನಮಗೆ ಕೃಪೆ ತೋರಿಸಿದ್ದಾರೆ. ಹಾಗಾಗಿ ಯಾವುದೇ ಬಿಸಿಲಿನ ಝಳ ಇಲ್ಲದೆ ನಾವು ಹೊತ್ಕೊಂಡು ಆರಾಮದಲ್ಲಿ ಬರ್ತಾಯಿದ್ದೇವೆ. ನನ್ನ ಬ್ಯಾಗಲ್ಲಿ 2 ಕಿತ್ತಲೆ ಹಾಕಿದ್ರು ಯಾರೋ, ಅದರಲ್ಲಿ ಆಲ್ಮೋಸ್ಟ್ ಇಲ್ಲಿವರೆಗೆ ಕೂಡ ನಾನು ತೆಗೆದಿರಲಿಲ್ಲ, ಈಗಷ್ಟೇ ತೆಗೆದು ಖಾಲಿ ಆಯ್ತಷ್ಟೆ. ಇನ್ನು 2 ಕಿಲೋಮೀಟರ್ ಇದೆ, ಇನ್ನೇನು ಹೆಚ್ಚು ಸ್ವಲ್ಪ ಒಂದು ಕಡಿದಾದ ಒಂದು ಏರು ನೋಡಿ, ಈ ಏರನ್ನು ಏರಿದರೆ ಕುದುರೆಮುಖ ಎಷ್ಟು ಕಡಿದಾದ ಹಾದಿ. ಸ್ನೇಹಿತರೆ, ನಮ್ಮ ಹಿಂದೆ ಇಲ್ಲಿ ಕಾಣ್ತಾ ಇರುವಂಥದ್ದು ಬ್ರಿಟಿಷ್ ಬಂಗೆಲೋ ಅಂತ ಹೇಳ್ತಾರೆ ಕೆಲವರು. ಬಹಳ ಪುರಾತನ ನೋಡಿ, ಈಗ ಎಲ್ಲ ಕಾಡಾಗಿ ಪರಿವರ್ತನೆ ಆಗ್ತಿದೆ. ಕಲ್ಲಿನಿಂದ ಮಾಡಿರುವಂಥ ಕಟ್ಟಡ, ಏನಿಲ್ಲ ಅಂದರೂ ಸುಮಾರು ಒಂದು 100-150 ವರ್ಷ ಹಳೆಯದು ಅಂತ ಹೇಳ್ಬೋದು. ಈಗ ಯಾರೂ ಇಲ್ಲ, ಇಲ್ಲಿಗೆ ಬರುವಾಗೂ ಇಲ್ಲ. ಇದು ಬಹಳ ಸಂರಕ್ಷಿತ ಪ್ರದೇಶ. ಸುತ್ತಲೂ ನೋಡಿರೋ ಕಾಡನ್ನು ನೋಡಿದರೆ ಗೊತ್ತಾಗುತ್ತೆ ನಿಮಗೆ. ಇಲ್ಲಿ ಜೀರುಂಡೆಗಳ ಹಕ್ಕಿಗಳ ಶಬ್ದ ಬಿಟ್ಟರೆ ಬೇರೆ ಯಾವುದಿಲ್ಲ, ನಮ್ಮ ಡಿಸ್ಟರ್ಬೆನ್ಸ್ ಅಷ್ಟೇ. ಹೇಗಾಯ್ತು ವಾಸ್ ಟ್ರಕ್? ವೆರಿ ಗುಡ್. ವಾಸ್ ಅ ಟ್ರಕ್? ಸೂಪರ್. ನಾವು ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದ ಶಿಖರದ ಶೃಂಗಭಾಗದಲ್ಲಿದ್ದೇವೆ. ನಮ್ಮ ಎದುರುಗಡೆ ಕಾಣುವಂಥ ಹಿರಿಮರಿಗುಪ್ಪೆ, ತಿರಿಮರಿಗುಪ್ಪೆ, ಕೃಷ್ಣಗಿರಿ. ಅದರ ವಿಶೇಷತೆ ಏನಂತ ಹೇಳಿದರೆ ನೇತ್ರಾವತಿ ಹುಟ್ಟುವಂಥ ಉಗಮ ಸ್ಥಾನ ಅದು. ಅಲ್ಲಿ ಬಂಗ್ರಬಲಿಕೆ ಕಣಿವೆಯಲ್ಲಿ ನೇತ್ರಾವತಿ ಹುಟ್ಟುವಂಥದ್ದು. ಆಮೇಲೆ ಈ ಕಡೆ ಒಂತಿಗುಡ್ಡ, ಈ ಕಡೆ ಬೇರೆ ಬೇರೆ ಶಿಖರಗಳು. ಒಂದು ರಾಷ್ಟ್ರೀಯ ಉದ್ಯಾನವನ ಅಂತ ಹೇಳಿದರೆ ಅಂದರೆ ವನ್ಯಜೀವಿಗಳ ಸಂರಕ್ಷಣೆಗಾಗಿ ಮತ್ತು ಅತಿ ಹೆಚ್ಚು ಹುಲ್ಲುಗಾವಲು ಮತ್ತು ಶೋಲಾ ಅರಣ್ಯದ ಸಂರಕ್ಷಣೆಗಾಗಿ ರಾಷ್ಟ್ರೀಯ ಉದ್ಯಾನವನ ಅಂತ ಘೋಷಣೆ ಮಾಡಿದ್ದಾರೆ. ಒಳ್ಳೆಯ ಇದರಲ್ಲಿ ಇವತ್ತು ರಾಷ್ಟ್ರೀಯ ಉದ್ಯಾನವನ ಪೋಷಣೆ ಮಾಡ್ತಾ ಇದ್ದಾರೆ. ಆದರೆ ಎಲ್ಲೊಂದು ಕಡೆಯಲ್ಲಿ ನಾವು ಒಂದು ಗಂಭೀರವಾದ ಪ್ರಶ್ನೆ, ಚಿಂತನೆ ಅಂತ ಹೇಳಿದರೆ, ರಾಷ್ಟ್ರೀಯ ಉದ್ಯಾನ ಇರುವುದು ವನ್ಯಜೀವಿಗಳಿಗೋಸ್ಕರ, ಅವುಗಳ ಬದುಕಿನ ಒಂದು ಆಶ್ರಯಕ್ಕೋಸ್ಕರ. ಆದರೆ ಇತ್ತೀಚಿನ ಗಣತಿ ಪ್ರಕಾರ ಅಥವಾ ಅರಣ್ಯ ಗಣತಿ ಪ್ರಕಾರ ಗೊತ್ತಿಲ್ಲ, ಆದರೆ ಟೋಟಲಿ ಗಣತಿ ಪ್ರಕಾರ ರಾಷ್ಟ್ರೀಯ ಉದ್ಯಾನದ ಒಳಗೆ ವನ್ಯಜೀವಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಅದಕ್ಕೆ ಕಾರಣ ಎಂತ ಹೇಳಿದರೆ, ಅವುಗಳ ಅವಲಂಬಿತವಾಗಿರುವ ಶೋಲಾ ರೇಂಜ್ ಇರ್ಬೋದು, ಹುಲ್ಲುಗಾವಲಿನ ಪ್ರದೇಶ ಇರ್ಬೋದು, ಅಥವಾ ಎಲ್ಲೋ ಕಾಡ್ಗಿಚ್ಚಿನ ಭಯದಿಂದ ಅವುಗಳು ಎಲ್ಲೊಂದು ಕಡೆಗೆ ವಲಸೆ ಹೋಗ್ತಾ ಇರ್ಬೋದು ಅಂತ ನನ್ನ ಒಂದು ನಂಬಿಕೆ. ಕಣಿವೆ ಮತ್ತು ಅಂದರೆ ಹೆಚ್ಚಿನ ಕಡೆ ನೇರವಾಗಿ ಬೆಟ್ಟ ಇರುವಂಥದ್ದು. ಇಲ್ಲಿ ಹಲವಾರು ಕಣಿವೆಗಳನ್ನು ಸುತ್ತು ಬಳಸಿ ಏರಿ ಹತ್ತಿ ಮತ್ತು ಎಲ್ಲ ಕಡೆಯಲ್ಲಿ ಬೆಟ್ಟ ಕಣಿವೆಗಳನ್ನು ಕಾಣುವಂಥ ಓಪನ್ ಪ್ಲೇಸ್ ಅಂದರೆ ಕುದುರೆಮುಖ. ಬೇರೆ ಕಡೆಯಲ್ಲಿ ಇಷ್ಟು ವೈಡಾಗಿ ಎಲ್ಲಿಯೂ ಕಾಣ್ತಾ ಇಲ್ಲ. ಮತ್ತು ಇನ್ನೊಂದು ಮೊದಲಿಂದ ಕುದುರೆಮುಖ ಅಂತ ಹೇಳಿದರೆ ಬ್ರಿಟಿಷರು ಬಂದು ಇಲ್ಲಿ ಅಲ್ಲಿ ಒಂದು ಕುದುರೆ ಅಂತ ಒಂದು ಮುಖವನ್ನು ಅವರು ಸರ್ಚ್ ಮಾಡಿ ಅದಕ್ಕೆ ಹಾರ್ಸ್ ಫೇಸ್ ಅಂತ ಕೊಟ್ಟಿದ್ದಾರೆ. ಆ ಹಾರ್ಸ್ ಫೇಸಿಂದಾಗಿ ಕುದುರೆಮುಖ ಚಾರಣಿಗರನ್ನು ತುಂಬ ಆಸಕ್ತಿಯಲ್ಲಿ ಎಳಿತಾಡ್ತಾ ಉಂಟು. ಮತ್ತು ವಿಶೇಷವಾಗಿ ಒಂದು ಟೋಟಲಿ ಇದು ನಮ್ಮ ಈ ವಿನ್ಯಾಸ, ಬೆಟ್ಟಗಳ ವಿನ್ಯಾಸ ಮತ್ತು ಹೊತ್ತಿಗೆ ಇಷ್ಟು ವೈಡಾಗಿ ಎಲ್ಲಿ ಕೂಡ ಕಾಣ್ತಾ ಇಲ್ಲ. ಅದಕ್ಕೋಸ್ಕರ ಚಾರಣಿಗರಿಗೆ ಒಂದು ಅತಿ ಹೆಚ್ಚು ಆಕರ್ಷಣೀಯ ಸ್ಥಳ ಇದು.